ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸನ್ನು ಉಪಯೋಗಿಸ್ಕೊಂಡು ತುಂಬಾ ಜ್ಯೂಸಿಯಾಗಿರುವಂತಹ ಹಾಗೆಯೇ ಸಾಫ್ಟ್ ಆಗಿರುವಂತಹ ಗುಲಾಬ್ ಜಾಮೂನನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ 2 ಬೌಲಷ್ಟು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ನಾವು ಯಾವುದೇ ಬ್ರ್ಯಾಂಡ್ ಆದ್ರೂ ಉಪಯೋಗಿಸ್ಕೋಬೋದು. ಇದನ್ನು ನಾವು ಮೊದಲು ಜರಡಿ ಇಟ್ಕೋಬೇಕಾಗುತ್ತೆ. ಜರಡಿ ಇಟ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಉಂಡೆಗಳನ್ನು ಈಸಿಯಾಗಿ ಹೊಡ್ಕೋಬೋದು. ಹಿಟ್ಟನ್ನು ಕಲಿಸುವಾಗ ನಮಗೆ ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಹಿಟ್ಟನ್ನು ಕಲಿಸುವಾಗ ಆ ಉಂಡೆಗಳೆಲ್ಲ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ, ಕಲಿಸುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಹಿಟ್ಟನ್ನು ಜರಡಿ ಇಟ್ಕೊಂಡ್ರೆ ನಾವು ಸುಲಭವಾಗಿ ಹಿಟ್ಟನ್ನು ಕಲಿಸ್ಕೋಬೋದು. ಹಿಟ್ಟನ್ನು ಕಲಿಸ್ಲಿಕ್ಕೆ ಹಾಲನ್ನು ಉಪಯೋಗಿಸಿದರೆ ಜಾಮೂನು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಜಾಸ್ತಿ ಏನು ಹಾಲು ಹಿಡಿಯೋದಿಲ್ಲ. ಹಿಟ್ಟನ್ನು ಕಲಿಸ್ಲಿಕ್ಕೆ 2 ಬೌಲಷ್ಟು ಹಿಟ್ಟಿಗೆ ಅರ್ಧ ಬೌಲಿಗಿನ ಸ್ವಲ್ಪ ಜಾಸ್ತಿ ಹಾಲು ಬೇಕಾಗುತ್ತೆ. ಹಾಲನ್ನು ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲದೆ ಇರೋರು ನೀರು ಹಾಕಿ ಕೂಡ ಹಿಟ್ಟನ್ನು ಕಲಿಸ್ಕೋಬೋದು. ಹಾಲು ಹಾಕೋದ್ರಿಂದ ಜಾಮೂನು ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದ ನಾನು ಹಾಲನ್ನು ಉಪಯೋಗಿಸಿದ್ದೀನಿ. ನಾವು ಇದನ್ನು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಬೇಕು. ಹಿಟ್ಟನ್ನು ಕಲಿಸುವಾಗ ನಾವು ಬೆರಳಿನ ಸಹಾಯದಿಂದನೇ ಕಲಿಸ್ಬೇಕು, ಹಿಟ್ಟನ್ನು ನಾದಬಾರ್ದು. ಹಿಟ್ಟು ಕಲಿಸುವಾಗ ನಾವು ಇದೊಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ಜಾಮೂನು ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ಹಿಟ್ಟನ್ನು ನಾದಲಿಕ್ಕೆ ಹೋಗಬಾರ್ದು. ಬೆರಳಿನ ಸಹಾಯದಿಂದ ಹಗುರವಾಗಿಯೇ ಕಲಿಸ್ಕೋಬೇಕು ಮತ್ತು ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಗೆ ಕಲಿಸ್ಲಿಕ್ಕೆ ಹೋಗಬಾರ್ದು. ಹಿಟ್ಟನ್ನು ತುಂಬ ಹೊತ್ತು ಕೂಡ ನಾವು ನಾದಬಾರ್ದು. ಹಿಟ್ಟನ್ನು ಕಲಿಸಿದ ನಂತರ ಒಂದು 15ರಿಂದ 20 ನಿಮಿಷ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಹಿಟ್ಟು ನೆನೆಯೋ ಹೊತ್ತಿಗೆ ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಬೌಲಷ್ಟು ಸಕ್ಕರೆನ ಉಪಯೋಗಿಸ್ತಿದ್ದೀನಿ. ಅಂದರೆ 1 ಬೌಲ್ ಹಿಟ್ಟಿಗೆ ನಮಗೆ 2 ಬೌಲಷ್ಟು ಸಕ್ಕರೆ ಬೇಕಾಗುತ್ತೆ. ನಾನು 2 ಬೌಲು ಹಿಟ್ಟು ತೊಗೊಂಡಿರೋದ್ರಿಂದ 4 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀರನ್ನು ಕೂಡ ನಾವು 4 ಬೌಲಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಅಂದರೆ 1 ಬೌಲ್ ಸಕ್ಕರೆಗೆ ನಮಗೆ 1 ಬೌಲಷ್ಟು ನೀರು ಸಾಕಾಗುತ್ತೆ. ಸಕ್ಕರೆ ಮತ್ತು ನೀರನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಜಾಮೂನಿಗೆ ಒಂದೆಳೆ ಪಾಕ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಅಂಟು ಪಾಕ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಈ ಸಿರಪ್ಪು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾವು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು 1 ಬೌಲ್ ಸಕ್ಕರೆಗೆ 1 ಬೌಲಷ್ಟು ನೀರನ್ನು ಹಾಕಿರೋದ್ರಿಂದ ನಮಗೆ ಬೇಗನೆ ಅಂಟು ಪಾಕ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ತೋರಿಸ್ತಿದ್ದೀನಲ್ವ, ಈ ಥರ ಅಂಟು ಪಾಕ ಆದರೆ ಸಾಕಾಗುತ್ತೆ. ನಾವು ಒಂದೇಳೆ ಪಾಕ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಜಾಮೂನು ತಣ್ಣಗಾದ ನಂತರ ಜಾಮೂನ್ ಮೇಲೆ ಸಕ್ಕರೆ ಕೂತ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಅಂಟೆಳೆ ಪಾಕ ಸಾಕು. ಇವಾಗ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿ ಸ್ಟವನ್ನು ಆಫ್ ಮಾಡಿ ಪಾಕ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನಾವು ಇದಕ್ಕೆ ಕೇಸರಿ ದಳ ಕೂಡ ಉಪಯೋಗಿಸ್ಕೋಬೋದು. ಒಂದು 10ರಿಂದ 12 ಕೇಸರಿ ದಳ ಕೂಡ ಹಾಕೋಬೋದು. ನಾನು ಕೇಸರಿ ದಳನ ಉಪಯೋಗಿಸ್ತಾ ಇಲ್ಲ. ಇವಾಗ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಜಾಮೂನನ್ನು ಮಾಡ್ಕೋಬೇಕು. ಈ ಉಂಡೆಗಳನ್ನು ಮಾಡುವಾಗ ಆದಷ್ಟು ನಾವು ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿದ್ರೆ ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ನಾವು ಉಂಡೆಗಳನ್ನು ಮಾಡ್ಕೋಬೋದು. ಆಮೇಲೆ ಉಂಡೆಗಳನ್ನು ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡ್ತಾ ಉಂಡೆಗಳನ್ನು ಮಾಡ್ಕೋಬೇಕು. ಜಾಮೂನ್ ಮಾಡುವಾಗ ನಾವು ಇದನ್ನು ಪ್ರೆಸ್ ಮಾಡಿ ಉಂಡೆಗಳನ್ನು ಮಾಡ್ಕೊಂಡಿಲ್ಲ ಮತ್ತು ಕ್ರ್ಯಾಕ್ಸ್ಗಳಿತ್ತು ಅಂತ ಹೇಳಿದರೆ ನಾವು ಪಾಕದಲ್ಲಿ ಕರೆದು ಹಾಕಿದಾಗ ಅದು ಬಿಟ್ಕೊಂಡು ಬಿಡುತ್ತೆ, ಅಂದರೆ ಜಾಮೂನು ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಪ್ರೆಸ್ ಮಾಡಿ ಉಂಡೆಗಳನ್ನು ಮಾಡ್ಕೋಬೇಕು. ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ಉಂಡೆಗಳನ್ನು ಮಾಡ್ಕೋಬೇಕು. ನಾನು ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಇವಾಗ ಜಾಮೂನುಗಳನ್ನು ಕರ್ಕೊಳ್ಳೋಣ. ಎಣ್ಣೆನ ತುಂಬ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು. ಮೀಡಿಯಮ್ ಆಗಿ ಹೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಬಿಸಿ ಮಾಡಿಕೊಂಡ್ರೆ ಜಾಮೂನು ಮೇಲ್ಗಡೆ ಕಪ್ಪಾಗೋಗ್ಬಿಡುತ್ತೆ, ಒಳಗಡೆ ನೀಟಾಗಿ ಫ್ರೈ ಆಗೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆನ ಕಾಯಿಸ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಜಾಮೂನುಗಳನ್ನು ಕರ್ಕೋಬೇಕು. ಜಾಮೂನನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಅದು ಈ ಥರ ಮೇಲ್ಗಡೆ ತೇಲ್ಕೊಂಡು ಬಂದುಬಿಡಬೇಕು. ಆಮೇಲೆ ಈ ಜಾಮೂನುಗಳನ್ನು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ ಅದು ಈವನ್ ಆಗಿ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಒಂದು ಕಡೆ ಕಪ್ಪಾಗಿ ಹೋಗುತ್ತೆ, ಇನ್ನೊಂದು ಕಡೆ ವೈಟ್ ಆಗಿ ಹಾಗೆಯೇ ಜಾಮೂನು ಉಳ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ತಿರುಗಿಸ್ತಾ ಇದ್ದರೆ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಜಾಮೂನುಗಳನ್ನು ಕರಿಯುವಾಗೂ ಅಷ್ಟೇ ಡಾರ್ಕ್ ಬ್ರೌನ್ ಆಗೋವರೆಗೂ ಕರ್ಕೋಬೇಕು. ನಾವು ಈ ಟೈಮಲ್ಲೇ ತೆಗೆದ್ವಿ ಅಂತ ಹೇಳಿದ್ರೆ ಇವಾಗ ನಮಗೆ ಕಲರ್ ಚೆನ್ನಾಗಿ ಬಂದಿದೆ ಅನಿಸುತ್ತೆ, ಬಟ್ ಪಾಕದಲ್ಲಿ ಹಾಕಿದಾಗ ಅದಿನ್ನೂ ಲೈಟ್ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಬಂದ ಮೇಲೇ ನಾವು ಜಾಮೂನುಗಳನ್ನು ತೆಗಿಬೇಕು. ಪಾಕದಲ್ಲಿ ಹಾಕಿದಾಗ ಅದು ಸ್ವಲ್ಪ ಕಲರ್ ಲೈಟ್ ಆಗುತ್ತೆ, ಚೆನ್ನಾಗೂ ಫ್ರೈ ಆಗಿರುತ್ತೆ. ತೆಗೆದ ತಕ್ಷಣವೇ ನಾವು ಪಾಕದಲ್ಲಿ ಹಾಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ ಪಾಕ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಅಥವಾ ತಣ್ಣಗಿರಬೇಕು. ಜಾಮೂನು ಬಿಸಿ ಇರಬೇಕು ಅಥವಾ ಜಾಮೂನು ತಣ್ಣಗಿರಬೇಕು
ಪಾಕ ಬಿಸಿ ಇರಬೇಕು. ಆವಾಗಲೇ ನಾವು ಜಾಮೂನನ್ನು ಪಾಕಕ್ಕೆ ಹಾಕಬೇಕು. ಜಾಮೂನು ಮತ್ತು ಪಾಕ ಎರಡೂ ಕೂಡ ತಣ್ಣಗಿತ್ತು ಅಂತ ಹೇಳಿದ್ರೆ ಅದು ಜಾಮೂನು ಪಾಕನ ಹೀರ್ಕೊಳ್ಳಲ್ಲ. ಸೊ ಹಾಗಾಗಿ ಎರಡರಲ್ಲಿ ಒಂದು ಬಿಸಿ ಇರಬೇಕಾಗುತ್ತೆ. ಇದೇ ಥರ ನಾನು ಎಲ್ಲ ಜಾಮೂನುಗಳನ್ನು ಸಹ ಕರೆದು ಹಾಕ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಜ್ಯೂಸಿಯಾಗಿ ಜಾಮೂನ್ ಬಂದಿದೆ ಅಂತೇಳಿ. ಹಾಗೆಯೇ ಒಳಗೂ ಕೂಡ ಯಾವುದೇ ಥರದ ಗಂಟುಗಳಿಲ್ಲದೆ ಇರೋ ಥರ ಸಾಫ್ಟಾಗಿ ಬರುತ್ತೆ. ಜಾಮೂನ್ಗಳನ್ನು ಪಾಕಕ್ಕೆ ಹಾಕಿದ ನಂತರ ಮಿನಿಮಮ್ ಅಂದ್ರೂ 1 ಅವರ್ ನಾವು ಇದನ್ನು ನೆನೆಸಬೇಕು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಜಾಮೂನ್ಗಳನ್ನು ಮಾಡ್ಕೋಬೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.